ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನಗಳಲ್ಲಿ ಈ ದಿನದ ಧ್ಯಾನಕ್ಕಾಗಿ ನೇಮಕವಾದಂತಹ ಸತ್ಯವೇದ ಭಾಗವು ಲೂಕನು ಬರೆದ ಸುವಾರ್ತೆ 8:50-56 ತನಕ ವಚನಗಳು. ಈ ಭಾಗದಲ್ಲಿ ಯೇಸು ಕ್ರಿಸ್ತನು ಯಾಯಿರನ ಮಗಳನ್ನು ಮರಣದಿಂದ ಎಬ್ಬಿಸಿದಂತಹ ಘಟನೆಯನ್ನು ನೋಡುತ್ತೇವೆ. ಈ ಘಟನೆಯಲ್ಲಿ ಯಾಯಿರನ ಮಗಳು ಸತ್ತಳು ಎಂದು ಸುದ್ದಿ ಬಂದಾಗ ಎಲ್ಲರಿಗೂ ಬಹಳ ನಿರಾಸೆ ಉಂಟಾಯಿತು. ಆದರೆ ಯೇಸು ತಕ್ಷಣವೇ ಒಂದು ಜೀವ ತುಂಬುವ ವಾಕ್ಯವನ್ನು ಹೇಳುತ್ತಾನೆ. ಭಯಪಡಬೇಡ, ನಂಬಿಕೆಯನ್ನು ಮಾತ್ರ ಬಿಡು, ಅವಳು ಬದುಕುವಳು. ಇಂದಿನ ಈ ಧ್ಯಾನದ ಗುರುವಾಕ್ಯವು ಅದನ್ನೇ ಸೂಚಿಸುತ್ತದೆ. ದ ವರ್ಡ್ ದಟ್ ಎನ್ಲೈವನ್ಸ್, ಜೀವವನ್ನು ನೀಡುವ ವಾಕ್ಯ. ಅದರಲ್ಲಿ ಒಂದನೇದಾಗಿ ದ ವರ್ಡ್ ದಟ್ ಕಾಂಕರ್ಸ್ ಫಿಯರ್, ಭಯವನ್ನು ಜಯಿಸುವ ವಾಕ್ಯ. ಕ್ರಿಸ್ತನ ವಾಕ್ಯ ಮಾನವನ ಭಯವನ್ನು ಎದುರಿಸಿ ನಂಬಿಕೆಯನ್ನುಂಟು ಮಾಡುತ್ತದೆ. ಮರಣ, ದುಃಖ ಮತ್ತು ನಿರಾಸೆ ಮಾನವರ ಮಾತನ್ನು ನಿಲ್ಲಿಸಬಹುದು, ಆದರೆ ಯೇಸುವಿನ ವಾಕ್ಯ ಅಸಾಧ್ಯವಾದ ಪರಿಸ್ಥಿತಿಯಲ್ಲೂ ಮಾತಾಡುತ್ತದೆ. ಇದು ನಮಗೆ ಭಯ ಇರುವ ಸ್ಥಳಗಳಲ್ಲಿ ನಮಗೆ ನಂಬಿಕೆಯನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದುತ್ತದೆ. ಎರಡನೇದಾಗಿ ನೋಡುವಾಗ ದ ವರ್ಡ್ ದಟ್ ಎಂಟರ್ಸ್ ಅವರ್ ಬ್ರೋಕನ್ನೆಸ್, ನಮ್ಮ ದುಃಖದೊಳಗೆ ಪ್ರವೇಶಿಸುವ ವಾಕ್ಯ. ಯೇಸು ಯಾಯಿರನ ಮನೆಗೆ ಬಂದಾಗ ಅಲ್ಲಿ ದುಃಖ ತುಂಬಿತು. ಆದರೆ ಯೇಸು ಮಗುವು ಸತ್ತಿಲ್ಲ, ಅದು ನಿದ್ರಿಸುತ್ತದೆ ಎಂದಾಗ ಜನರು ಹಾಸ್ಯ ಮಾಡಿದರು. ಆದರೂ ಯೇಸು ಒಳಕ್ಕೆ ಹೋಗಿ ಆ ಮಗುವಿನ ಕೈ ಹಿಡಿದನು. ಇದು ದೇವರ ವಾಕ್ಯದ ಮಹತ್ವವನ್ನು ತೋರಿಸುತ್ತದೆ. ದೇವರ ವಾಕ್ಯ ದೂರದಿಂದ ಮಾತ್ರ ಮಾತನಾಡುವುದಿಲ್ಲ, ಅದು ನಮ್ಮ ದುಃಖದೊಳಗೆ ಬರುತ್ತದೆ. ಇದು ಮಾನವನ ಜೀವನದೊಳಗೆ ಅವನ ದುರ್ಬಲತೆ ಮತ್ತು ದುಃಖವನ್ನು ಸ್ಪರ್ಶಿಸುತ್ತದೆ. ಮೂರನೆಯದಾಗಿ ದ ವರ್ಡ್ ದಟ್ ಕಾಲ್ಸ್ ಲೈಫ್ ಫ್ರಮ್ ಡೆತ್, ಮರಣದಿಂದ ಜೀವವನ್ನು ಕರೆಯುವ ವಾಕ್ಯ. ನಂತರ ಯೇಸು ಆಕೆಯ ಕೈ ಹಿಡಿದು ಮಗು ಎದ್ದು ಬಾ ಅಂದನು. ಆ ಕ್ಷಣದಲ್ಲಿ ಆಕೆಯ ಆತ್ಮವು ಹಿಂತಿರುಗಿ ಅವಳು ಎದ್ದಳು. ಇಲ್ಲಿ ಕ್ರಿಸ್ತನ ವಾಕ್ಯದ ಶಕ್ತಿ ಕಾಣುತ್ತದೆ. ದೇವರ ವಾಕ್ಯವು ಶೂನ್ಯತೆಯಿಂದ ಜೀವವನ್ನು ಉಂಟು ಮಾಡುತ್ತದೆ. ಯೇಸುವಿನ ವಾಕ್ಯವು ಮರಣದಿಂದ ಜೀವವನ್ನು ಉಂಟು ಮಾಡುತ್ತದೆ. ಇದರಿಂದ ನಮಗೆ ತಿಳಿಯುವ ಒಂದು ಅಂಶ, ದೇವರ ವಾಕ್ಯವು ಮರಣಕ್ಕಿಂತಲೂ ಬಲವಾದದ್ದು. ನಾಲ್ಕನೇದಾಗಿ ದ ವರ್ಡ್ ದಟ್ ರಿಸ್ಟೋರ್ಸ್ ಲೈಫ್ ಅಂಡ್ ಡಿಗ್ನಿಟಿ, ಜೀವವನ್ನು ಪುನರ್ಸ್ಥಾಪಿಸುವ ವಾಕ್ಯ. ಯಾಯಿರನ ಮಗಳು ಎದ್ದ ನಂತರ ಯೇಸು ಅವಳಿಗೆ ಏನಾದರೂ ತಿನ್ನಲು ಕೊಡಿ ಎಂದು ಹೇಳುತ್ತಾನೆ. ಇದು ಒಂದು ಮಹತ್ತಾದ ವಿಷಯವನ್ನು ತೋರಿಸುತ್ತದೆ. ಕ್ರಿಸ್ತನಿಂದ ದೊರೆಯುವ ಜೀವವು ಕೇವಲ ಚಿಹ್ನಾತ್ಮಕ ಅಲ್ಲ. ಇಟ್ಸ್ ನಾಟ್ ಜಸ್ಟ್ ಅ ಸೈನ್, ಅದು ನಿಜವಾದ ಮತ್ತು ಸಂಪೂರ್ಣ ಜೀವವನ್ನು ನೀಡುವ ವಾಕ್ಯ. ಇದು ಮರಣದಿಂದ ಮಾತ್ರ ರಕ್ಷಿಸುವುದಿಲ್ಲ, ಇದು ಮಾನವನ ಜೀವವನ್ನು, ಗೌರವವನ್ನು ಮತ್ತು ಸಮುದಾಯವನ್ನು ಪುನರ್ಸ್ಥಾಪಿಸುತ್ತದೆ. ಯಾಯಿರನ ಮಗಳ ಕತೆ ನಮಗೆ ಹೇಳುವುದೇನೆಂದರೆ, ಕ್ರಿಸ್ತನ ವಾಕ್ಯವು ನಮಗೆ ಜೀವವನ್ನು ನೀಡುತ್ತದೆ. ಭಯ ಬಂದಾಗ ಯೇಸುವಿನ ವಾಕ್ಯವು ನಮಗೆ ಹೇಳುತ್ತದೆ, ಭಯಪಡಬೇಡ, ನಂಬಿಕೆ ಇಡು. ದುಃಖದಲ್ಲಿ ಇದ್ದಾಗ ಆತನು ನಮ್ಮ ಬಳಿಗೆ ಬರುವನು. ನಿರಾಸೆಯ ಸಮಯದಲ್ಲಿ ಆತನು ಹೇಳುತ್ತಾನೆ, ಎದ್ದು ಬಾ. ಇಂದಿಗೂ ದೇವರ ವಾಕ್ಯವು ಪವಿತ್ರ ಸತ್ಯವೇದದ ಮೂಲಕ, ಕ್ರಿಸ್ತನ ಸಾನ್ನಿಧ್ಯ ಮೂಲಕ ನಮ್ಮ ಜೀವನದಲ್ಲಿ ಮಾತಾಡುತ್ತದೆ. ಈ ಮಹಾ ಉಪವಾಸದ ಈ ಪವಿತ್ರ ಕಾಲದಲ್ಲಿ ನಮಗೆ ಒಂದು ಆತ್ಮೀಯ ಸತ್ಯವನ್ನು ನೆನಪಿಸುತ್ತದೆ. ಜೀವವನ್ನು ನೀಡುವ ವಾಕ್ಯ ದೇವರಿಂದ ಬರುತ್ತದೆ. ಪರೀಕ್ಷೆಗಳ ಸಮಯದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು, ಯಾಕೆಂದರೆ ಅವನ ಸತ್ಯದ ವಾಕ್ಯದ ಮೂಲಕ ನಾವು ಹೊಸ ಆತ್ಮೀಯ ಜೀವವನ್ನು ಪಡೆಯುತ್ತೇವೆ. ಆದುದರಿಂದ ಈ ಉಪವಾಸ ಕಾಲಗಳಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ಅದನ್ನು ನಮ್ಮ ಜೀವನದಲ್ಲಿ ಅನುಸರಿಸಿ ಕ್ರಿಸ್ತನಲ್ಲಿ ದೊರೆಯುವ ಹೊಸ ಜೀವವನ್ನು ಅನುಭವಿಸುವ, ನಮ್ಮ ನಂಬಿಕೆಯನ್ನು ಬಲಪಡಿಸಿ ಪುನರುತ್ಥಾನದ ಸಂತೋಷಕ್ಕೆ ನಮ್ಮನ್ನು ಸಿದ್ಧಪಡಿಸೋಣ. ಆಮೆನ್.